ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಮುಂದುವರೆದಿದೆ. ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆಯ ಕಾಳಗಿ ಸೇಡಂ ತಾಲೂಕಿನಲ್ಲಿ ಕಿರುಕುಳ ಹೆಚ್ಚಾಗಿದ್ದು, ಸೇಡಂ ಕಾಳಗಿ ತಾಲೂಕಿನ ಹಲವು ಮಹಿಳೆಯರು ಮೈಕ್ರೋ ಫೈನಾನ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಂದರೆ ರಾತ್ರಿ 11 ಗಂಟೆವರೆಗೂ ಮನೆಯ ಬಳಿ ಇರ್ತಾರೆ. ದುಡ್ಡು ಇಲ್ಲ ಅಂದ್ರೂ ಕೇಳದೆ ಮನೆ ಬಳಿ ಬಂದು ಟಾರ್ಚರ್ ಅನ್ನ ಕೊಡ್ತಾರೆ. ಹೊಲಗಳಿಗೆ ಹೋಗ್ತಿದ್ರಂತೆ ಬೈಕ್ನಲ್ಲಿ ಹೊಲಗಳಿಗೂ ಕೂಡ ಫಾಲೋ ಮಾಡ್ಕೊಂಡು ಬಂದು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಮಹಿಳೆಯರು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ನಾಗ ಸಾಲ ತೊಗೊಂಡಿದ್ದೀವಿ ಸರ್. ನಾವು ಕಟ್ತೀವಿ ಅಲ್ಲತ್ತೀವಿ ರೀ ಸರ್. ಅವ್ರಿಗೆ ಕಟ್ಟಲ್ಲ ಅಂತ ಅಲ್ಲತ್ತಿಲ್ಲ. 7 ಕಂತು 6 ಕಂತು 5 ಕಂತು ಅವ ರೀ. ಸೂರ್ಯೋದಯದವರು, ಸ್ಪಂದನದವರು, RBLದವರು ಜರ ಮನೆಗೆ ಬಂದು ಟಾರ್ಚರ್ ಕೊಡ್ಲತ್ತಾರೆ ಸರ್. 7 ಗಂಟೆಗೆ ಬಂದರು ಅಂತಂದ್ರೆ ಸಂಜೆ 11 ಗಂಟೆ ತನಕ ಕುಂದಿರ್ಲತ್ತಾರೆ ಸರ್. ಮಾಡಿ ಉಳ್ಳಕ್ಕೆ ಭೀ ಬಿಡಲ್ಲಾಗ್ಯಾರ. ನಾವೆಲ್ಲ ಹೊಲಕ್ಕೆ ಹೊಲಗತ್ತೀರಲ್ಲ ಸರ್, ಹಿಂದೆ ಗಾಡಿ ತೊಗೊಂಡು ಬೆನ್ನು ಹತ್ಲಕತ್ತಾರೆ. ನಾವು ಈ ದಿನ ಏನು ಅಂದಿಲ್ಲ ರೀ ಸರ್, ಕಟ್ಕೊತಾನೆ ಬಂದಿದ್ದೇವೆ ರೀ. ಈಗ 3-4 ತಿಂಗಳಾಯ್ತು ರೀ ಮೇಡಮ್ ಅವರು ಬೆನ್ನು ಹತ್ತಿ. ಹೊಸ ಮೈನಿಂಗ್ಗೆ ಪರವಾನಗಿ ನೀಡೋದ್ರಿಂದ ಗ್ರಾಮಸ್ಥರಿಗೆ ಸಮಸ್ಯೆಯಾಗುತ್ತದೆ ಅಂತ ಹೇಳಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾಳೆಮ್ಮನ ಗುಡಿ ನಿವಾಸಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗ್ರಾಮಕ್ಕೆ ರಾಷ್ಟ್ರೀಯ ಹೆದ್ದಾರಿ 50 ಅಂಟಿಕೊಂಡಿರೋದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಮೈನಿಂಗ್ ಪರವಾನಗಿ ನೀಡೋದ್ರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಹೊಸ ಮೈನಿಂಗ್ ಕಂಪನಿಗೆ 405 ಎಕರೆಗೆ ಪರವಾನಗಿ ನೀಡೋದಕ್ಕೆ ಮುಂದಾಗಿರೋದು ಸರಿಯಲ್ಲ. ಹೊಸ ಮೈನಿಂಗ್ ಕಂಪನಿಗೆ ಪರವಾನಗಿ ಬೇಡ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನ ಸಾರ್ವಜನಿಕ ಸಭೆಯನ್ನ ರದ್ದುಪಡಿಸಬೇಕು. ಯಾವುದೇ ಕಾರಣಕ್ಕೂ ನಡೆಸಬಾರ್ದು. ಕೈಮುಗಿದು ಕೇಳ್ಕೊಂತೀವಿ. ಇಲ್ಲದ್ರೆ ನಾಳೆ ಅಲ್ಲಿ ಏನೋ ಅನಾಹುತ ಆದ್ರೆ ಡೈರೆಕ್ಟ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸರ್. ಅವ್ರಿಗೆ ಪರ್ಮಿಷನ್ ಕೊಡಬಾರ್ದ, ಹಿಯರಿಂಗ್ ನಡೆಸಬಾರ್ದು. ಹಿಯರಿಂಗ್ ನಡೆಸಬಾರ್ದು. ಫಸ್ಟ್ ನಮ್ದು ಎಲ್ಲ ಸಮಸ್ಯೆ ಬಗೆಹರಿಸಲಿ, ನಡೆಸ್ಕೊಳ್ಳಿ. ಅವ್ರು ಬೇಡ ಅಂತೆಲ್ಲ. ನಮ್ನ ಎಲ್ಲೇನು ಶಿಫ್ಟ್ ಮಾಡಲಿ, ಬೇರೆ ಊರಲ್ಲಿ ಎಲ್ಲ ಮನೆ ಕೊಡಿಸಿ ಶಿಫ್ಟ್ ಮಾಡಲಿ. ನಮಗೆ ನಾವ್ಲಿ ಇರೋದಿಲ್ಲ. ದಯಮಾಡಿ ಕಲ್ಟ್ ಚಿತ್ರತಂಡ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತಾ ಇದೆ. ಮೊನ್ನೆ ಬೆಂಕಿ ಹಚ್ಚಿದ ಚಿತ್ರತಂಡ ಹಂಪಿಯ ವಿಜಯ ವಿಠಲ ದೇಗುಲದಲ್ಲಿ ನಿಯಮ ಮೀರಿ ವಾಹನಗಳನ್ನ ಬಳಕೆ ಮಾಡಲಾಗಿದೆ. ಸ್ಮಾರಕಗಳಿಗೆ ಧಕ್ಕೆಯಾಗ್ತಾ ಇದೆ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಆದರೂ ಚಿತ್ರತಂಡ ಪರವಾನಗಿ ಪಡೆಯದೆ 10 ವಾಹನಗಳನ್ನ ಒಳಗಡೆ ಬಿಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಖದೀಮರು ಸರ್ಕಾರಿ ನೌಕರರ ಭವನದಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾವನ್ನೇ ಎಗರಿಸಿ ಪರಾರಿಯಾಗಿದ್ದಾರೆ. ಯನಾನಗರ ಜಿಲ್ಲೆಯ ಹರಪ್ಪನಹಳ್ಳಿ ಪಟ್ಟಣದಲ್ಲಿರುವ ಸರ್ಕಾರಿ ನೌಕರರ ಭವನಕ್ಕೆ ರಾತ್ರೋರಾತ್ರಿ ಮಾಸ್ಕ್ ಧರಿಸಿ ಬಂದು ಸಿಸಿಟಿವಿ ಕ್ಯಾಮೆರಾ ಕಿತ್ತು ಪರಾರಿಯಾಗಿದ್ದಾರೆ. ಇನ್ನು ಈ ಸಂಬಂಧ ಹರಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದ್ದು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಲಾಗಿದೆ. ಬೀದರ್ನಲ್ಲಿ ವಸಂತ ಪಂಚಮಿ ಹಿನ್ನೆಲೆಯಲ್ಲಿ ಸಂಗೀತ ಕಲಾ ಮಂಡಲದಿಂದ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮಠದ ಸಭಾಂಗಣದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಲಾಯಿತು. ಕಾಶಿಯ ಪ್ರಖ್ಯಾತ ಕಲಾವಿದ ಸಂಗೀತ ಮಿಶ್ರಾ 1.5 ಗಂಟೆ ನಿರಂತರವಾಗಿ ಸಾರಂಗಿ ವಾದನ ನುಡಿಸಿ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಸಂಗೀತ ಕಲಾ ಮಂಡಲ ಅಧ್ಯಕ್ಷ ರಾಜೇಂದ್ರ ಸಿಂಗ್ ಪವಾರ್, ಹಿರಿಯ ಕಲಾವಿದ ಶಿವಾಜಿರಾವ್ ಸಾಗರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೈನ್ಸ್ ಟಿಪ್ಪರ್ಗಳು ಟೋಲ್ ತಪ್ಪಿಸೋದಕ್ಕೆ, ಡೀಸೆಲ್ ಉಳಿಸೋದಕ್ಕೆ ವಾಮ ಮಾರ್ಗವನ್ನ ಹುಡುಕಿದ್ದಾವೆ. ಕೊಪ್ಪಳ ತಾಲೂಕಿನ ಕಾಸನಖಂಡಿ ಗ್ರಾಮದಲ್ಲಿ ಮೈನ್ಸ್ ಲಾರಿಗಳ ಓಡಾಟ ಹೆಚ್ಚಾಗಿದೆ. ಇದಕ್ಕೆ ಜಮೀನಿನ ಮಾಲೀಕ ವೀರೇಶ್ ಕುಟುಗನಹಳ್ಳಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಸಿಟ್ಟಿಗೆದ್ದ ಟಿಪ್ಪರ್ ಚಾಲಕರು ಮಾಲೀಕನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಮುನಿರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬಸವನ ಕ್ಯಾಂಪ್ನ ಕೋದಂಡರಾಮ ದೇವಸ್ಥಾನದಲ್ಲಿ ಲಲಿತಾ ಪಾರಾಯಣ ಪಠಿಸಲಾಯಿತು. ಮುಖ್ಯ ಅರ್ಚಕ ಆದಯ ಸ್ವಾಮಿ ನೇತೃತ್ವದಲ್ಲಿ ನಿರಂತರ 24 ಗಂಟೆಗಳ ಕಾಲ ಪಾರಾಯಣ ನಡೆಸಲಾಯಿತು. ಪಾರಾಯಣದಲ್ಲಿ 100 ಜನ ಭಕ್ತರು ಭಾಗಿಯಾಗಿದ್ದರು. ಕಳೆದ ತಿಂಗಳು 16ರಂದು ವಿಜಯಪುರದಲ್ಲಿ ಡೆಡ್ಲಿ ಮುಸುಕುಧಾರಿ ಗ್ಯಾಂಗ್ನ ಡಕಾಯಿತನ ಕಾಲಿಗೆ ಫೈರಿಂಗ್ ಮಾಡಿ ಬಂಧಿಸಿದ ಪೊಲೀಸ್ ಅಧಿಕಾರಿಗೆ ಬೃಂಖಿಮಠ ಕ್ರಿಯಾತ್ಮಕ ವೇದಿಕೆ ಸನ್ಮಾನಿಸಿದೆ. ಕಳೆದ 1 ತಿಂಗಳಿನಿಂದ ವಿಜಯಪುರ ನಗರದ ಹೊರಭಾಗದ ಮನೆಗಳಲ್ಲಿ ದರೋಡೆ ಹಾಗೂ ಜನರ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡುವ ಮೂಲಕ ಮುಸುಕುಧಾರಿ ಗ್ಯಾಂಗ್ ಹಾವಳಿಯನ್ನ ಇಟ್ಟಿತ್ತು. ದರೋಡೆಗೆ ಬಂದ ವೇಳೆಯೇ ಗ್ಯಾಂಗ್ ಬೆನ್ನಟ್ಟಿದ್ದ
ಗೋಳಗುಮ್ಮಟದ ಸಿಪಿಐ ಮಲ್ಲಯ್ಯ ಮಠಪತಿ ಫೈರಿಂಗ್ ಮಾಡಿ ಗ್ಯಾಂಗ್ ಸದಸ್ಯರೊಬ್ಬನನ್ನ ಬಂಧನ ಮಾಡಿದ್ರು. ಈ ಮೂಲಕ ಸರಣಿ ದರೋಡೆಯಿಂದಾಗಿ ಕಂಗೆಟ್ಟಿದ್ದ ಜನರಲ್ಲಿ ಧೈರ್ಯ ಮೂಡಿಸಿದ ಸಿಪಿಐಗೆ ಸನ್ಮಾನಿಸುವ ಮೂಲಕ ಗೌರವಿಸಲಾಗಿದೆ. ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೈಟೆಕ್ ಕ್ಯಾಥ್ ಲ್ಯಾಬ್ನನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟನೆಯನ್ನು ಮಾಡಿದರು. 10 ಕೋಟಿ ವೆಚ್ಚದಲ್ಲಿ ಸ್ಥಾಪನೆ ಮಾಡಿರೋ ಕ್ಯಾಥ್ ಲ್ಯಾಬ್ ಉತ್ತರ ಕರ್ನಾಟಕದ ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ. ಹಾವೇರಿಯಲ್ಲಿ ಲಕ್ಷ ಹಣ ಹಾಕಿ ನಿರ್ಮಾಣ ಮಾಡಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ಹಳ್ಳ ಹಿಡಿದಿದೆ. ನಗರದಲ್ಲಿರುವ 12ಕ್ಕೂ ಅಧಿಕ ಶುದ್ಧ ನೀರಿನ ಘಟಕ ಪಾಳು ಬಿದ್ದಿದ್ದು ಜನಸಾಮಾನ್ಯರ ಬಳಕೆಗೆ ಇಲ್ಲದಂತಾಗಿದೆ. ಘಟಕಗಳು ಬಂದ್ ಆಗಿ ವರ್ಷ ಕಳೆದರೂ ಕೂಡ ಅಧಿಕಾರಿಗಳು ಘಟಕ ಸರಿಪಡಿಸುವುದಕ್ಕೆ ಮುಂದಾಗದೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಇನ್ಮೇಲಾದರೂ ಅಧಿಕಾರಿಗಳು ಸರಿಪಡಿಸದಿದ್ದರೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಡಿಕೆಶಿ ಮುಂದಿನ ಸಿಎಂ ಎಂಬ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. ಐತಿಹಾಸಿಕ ಮಹಾಕುಂಭಮೇಳದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಅಣ್ಣ ಅಂತ ಹೇಳಿ ಭಾವಚಿತ್ರ ಹಿಡಿದು ಅಭಿಮಾನಿಗಳ ಘೋಷಣೆಯನ್ನ ಕೂಗಿದ್ದಾರೆ. ಈ ಮೂಲಕ ಡಿಕೆಶಿಗೆ ಸತೀಶ್ ಅಭಿಮಾನಿಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೆಳಗ್ಗೆ ಶಾಸಕ ಜೇಟ್ಸಕ ರೈತರ ಜೊತೆ ಹೊಲದಲ್ಲಿ ಕುಳಿತು ಜೋಳ ಸವಿದು ಸರಳತೆಯನ್ನ ತೋರಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಚಗೇರಿ ಮಠದಲ್ಲಿ 4 ದಿನಗಳ ಕಾಲ ನಡೆದ ಜಾತ್ಯತೀತ ಜಾತ್ರೆ ಮುಕ್ತಾಯವಾಗಿದೆ. ಮಾಘ ಮಾಸದಲ್ಲಿ ನಡೆಯುವ ಈ ಸಪ್ತಾಹದಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಪಾಲ್ಗೊಳ್ತಾರೆ. ವಿಶೇಷ ಎಂದರೆ ಮುಸ್ಲಿಂ ಸಮುದಾಯದ ಭಕ್ತರು ಮಠದ 11 ಗುರುಗಳ ಗದ್ದುಗೆ ದರ್ಶನ ಮಾಡಿ ಆರತಿಯನ್ನ ಮಾಡ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ ಸಾವಿರಾರು ಹಿಂದೂ ಮುಸ್ಲಿಂ ಭಕ್ತರು ಸಪ್ತಾಹದಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಈ ಸಪ್ತಾಹ ಜಾತ್ಯತೀತ ಜಾತ್ರೆ ಅಂತಲೇ ಫೇಮಸ್ ಆಗಿದೆ. ಧಾರವಾಡ ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಸಮ್ಮೇಳನ ಉದ್ಘಾಟನೆಗೂ ಮುಂಚೆ ಕನ್ನಡಕ್ಕಾಗಿ ನಡಿಗೆ ಆಯೋಜನೆ ಮಾಡಲಾಗಿತ್ತು. ಕಲಾಭವನ ಮೈದಾನದಿಂದ ಸರ್ವಾಧ್ಯಕ್ಷ ಡಾಕ್ಟರ್ ಎಸ್.ಆರ್. ಗುಂಜಾಳರ ಸ್ವಾಗತ ಮೆರವಣಿಗೆ ನಡೆಸಲಾಯಿತು. ಕನ್ನಡಕ್ಕಾಗಿ ನಡಿಗೆಯಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಂಧ್ರಪ್ರದೇಶದ ಗುಂಟೂರಿನ ಕೆಎಲ್ಇಎಫ್ ಯೂನಿವರ್ಸಿಟಿಗೆ ನ್ಯಾಕ್ ಗ್ರೇಡ್ ಕೊಡುವ ವಿಚಾರದಲ್ಲಿ ಲಂಚ ಪಡೆದ ಹಿನ್ನೆಲೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಾಜಿ ರಿಜಿಸ್ಟರ್ ಆಗಿದ್ದಂತಹ ಗಾಯತ್ರಿ ದೇವರಾಜ್ರನ್ನ ಅರೆಸ್ಟ್ ಮಾಡಲಾಗಿದೆ. ಜೆಎನ್ಯು ಪ್ರೊಫೆಸರ್ ಸೇರಿದಂತೆ ಒಟ್ಟು 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 37 ಲಕ್ಷ ಹಣ, 6 ಲೆನೋವೋ ಲ್ಯಾಪ್ಟಾಪ್, ಐಫೋನ್ ಲಂಚ ಪಡೆಯುವಾಗ ಅರೆಸ್ಟ್ ಮಾಡಲಾಗಿದೆ. 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಅಮ್ಜಾದ್ ಅತ್ಯಾಚಾರ ಪ್ರಕರಣ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಚನ್ನಗಿರಿ ಬಂದ್ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣ ಬಂದ್ಗೆ ಉತ್ತಮ ಅಭಿಯಾನ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಬಸ್ ಚಾಲಕ ಬಸ್ ಚಲಾಯಿಸುವಾಗ ನಿರ್ಲಕ್ಷ್ಯ ತೋರಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪದಿಂದ ಸಾಗರ ಪಟ್ಟಣಕ್ಕೆ ತೆರಳುತ್ತಿದ್ದ ಸರ್ಕಾರಿ ಬಸ್ನಲ್ಲಿ ಚಾಲಕ ಮೊಬೈಲ್ನಲ್ಲಿ ಮಾತನಾಡುತ್ತಾ ಬಸ್ ಚಲಾಯಿಸ್ತಾ ಇದ್ದಾನೆ. ಇನ್ನು ಮೊಬೈಲ್ ಹಿಡಿದು ಮಾತನಾಡುವ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಎಡದಂಡೆ ನಾಲೆಗೆ ನೀರು ಹರಿಸದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ನಾರಾಯಣಗೌಡ ಕೆಂಡಾಮಂಡಲರಾದರು. ಫೋನ್ ಮೂಲಕವೇ ನೀರಾವರಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡ್ರು. ನಾಲೆಗೆ ನೀರು ಬಿಡದಿದ್ರೆ ಪ್ರತಿಭಟನೆ ಕೂರಬೇಕಾಗತ್ತೆ ಅಂತ ಹೇಳಿ ಕಚೇರಿಗಳಿಗೆ ಬೀಗ ಹಾಕುತ್ತೇವೆ ಅಂತ ಹೇಮಾವತಿ ಪ್ರಭಾರ ಕಾರ್ಯಪಾಲಕ ಎಂಜಿನಿಯರ್ ಚಂದ್ರೇಗೌಡರನ್ನ ತರಾಟೆಗೆ ತೆಗೆದುಕೊಂಡ್ರು. ಮಂಡ್ಯದಲ್ಲಿ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಆರೋಪದ ಬೆನ್ನ ನನ್ನ ಮೇಲೆ ಹಲ್ಲೆ ನಡೆಸಿದ್ರು, ಹೊಟ್ಟೆ ಭಾಗಕ್ಕೆ 3 ಮಂದಿ ಹಲ್ಲೆ ನಡೆಸಿದ್ರು, ಯಾರಿಗೂ ಹೇಳದಂತೆ ಹೆದರಿಸಿದ್ರು ಅಂತ ಹೇಳಿ ಬಾಲಕಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ. ಹೀಗಾಗಿ ಪೊಲೀಸರು ವೈದ್ಯಕೀಯ ವರದಿಗಾಗಿ ಕಾಯ್ತಾ ಇದ್ದಾರೆ.
ಮಂಡ್ಯ ನಗರದ ಸೆಂಟ್ರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಬಾಲಕಿಗೆ ಯಾರೋ 3 ಜನ ಹುಡುಗರು ಕರ್ಕೊಂಡು ಹೋಗಿ ಹೊಡೆದ್ರು ಮತ್ತು ಅಸಾಲ್ಟ್ ಮಾಡಿದ್ರು ಅಂತ ಹೇಳಿ ಇವತ್ತು ಮಧ್ಯಾಹ್ನ ಒಂದು ಬಾಲಕಿ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಮಹಿಳಾ PSI ಅವರು ಅವರ ಒಂದು ಹೇಳಿಕೆಯನ್ನು ಪಡಿತಾ ಇದ್ದಾರೆ. ಸದ್ಯ ಆ ಬಾಲಕಿ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ ಈ ಘಟನೆ ನಿಜವಾಗ್ಲೂ ಏನಾಯ್ತು ಅಂತೇಳಿ. ಮತ್ತು ಅವ್ರ ತಾಯಿ ಮತ್ತು ಅವ್ರ ಸಂಬಂಧಿಕರು ಹೇಳುವ ಹೇಳಿಕೆಗಳಲ್ಲಿಯೂ ಮತ್ತು ಆ ಒಂದು ಬಾಲಕಿ ಹೇಳುವ ಹೇಳಿಕೆಗಳಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಇದೆ. ಹೀಗಾಗಿ ನಾವು CDPO ಇಲಾಖೆ ಅಧಿಕಾರಿಗಳನ್ನು ಸಹಿತ ಈಗ ಅವ್ರನ್ನ ಕರೆಸಿದ್ದೀವಿ. ಅವರು ಒಂದು ಆ ಮಗುವಿನ ಒಂದು ಸಮಾಲೋಚನೆ ಮಾಡಿ ಕರೆಕ್ಟಾದ ಒಂದು ಹೇಳಿಕೆಯನ್ನು ಪಡೆದು ನಂತರ ಯಾವ ರೀತಿ ಬರ್ತದೆ ಆ ರೀತಿ ದೂರನ್ನು ದಾಖಲು ಮಾಡ್ತೀವಿ. ಅದನ್ನು ಈಗ ಬಾಲಕಿ ಏನು ಹೇಳ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಮೈಸೂರಿನ ವಸ್ತು ಪ್ರದರ್ಶನ ಆವರಣದ ಮೈದಾನದಲ್ಲಿ ಡರ್ಟ್ ಕಾರ್ನಿವಲ್ ಹೆಸರಿನಲ್ಲಿ ಬೈಕ್ ರೇಸ್ ಆಯೋಜನೆ ಮಾಡಲಾಗ್ತಾ ಇತ್ತು. ಇನ್ನು ಬೈಕ್ ರೇಸ್ಗೆ ದೇಶದ ಮೂಲೆ ಮೂಲೆಗಳಿಂದ 120ಕ್ಕೂ ಅಧಿಕ ಬೈಕ್ ರೇಸರ್ಸ್ಗಳು ಬಂದು ಬೈಕ್ ರೇಸ್ನಲ್ಲಿ ಭಾಗಿಯಾಗಿದ್ರು. 9 ವರ್ಷಗಳ ನಂತರ ಮೈಸೂರಿನಲ್ಲಿ ಈ ಬೈಕ್ ಡರ್ಟ್ ರೇಸ್ ನಡೀತಾ ಇದೆ. ಮಂಡ್ಯದಲ್ಲಿ ಬನ್ನೂರು ತಳಿಯ ಟಗರು ದಾಖಲೆ ಬೆಲೆಗೆ ಸೇಲ್ ಆಗಿದೆ. ಕಿರುಗಾವಲು ಗ್ರಾಮದ ಉಲ್ಲಾಸ್ ಗೌಡ ಎಂಬುವವರಿಗೆ ಸೇರಿದ ಕೇವಲ 8 ತಿಂಗಳ ಟಗರು ಬರೋಬ್ಬರಿ 1.48 ಲಕ್ಷಕ್ಕೆ ಮಾರಾಟವಾಗಿದೆ. ವಿಶೇಷ ಪೂಜೆ ಸಲ್ಲಿಸಿ ಟಗರು ಹಸ್ತಾಂತರಿಸಲಾಗಿದೆ. ಇನ್ನು ಮಾಂಸದ ದೃಷ್ಟಿಗಿಂತ ಹೆಚ್ಚಾಗಿ ಬಂಡೂರು ತಳಿ ಅಭಿವೃದ್ಧಿಗಾಗಿ ಈ ಟಗರು ದಾಖಲೆ ಬೆಲೆಗೆ ಮಾರಾಟವಾಗಿದೆ. ಮನ್ಮಲ್ ಚುನಾವಣೆಯಲ್ಲಿ ದಳಪತಿಗಳಿಗೆ ತೀವ್ರ ಮುಖಭಂಗವಾಗಿದೆ. ಸಕ್ಕರೆ ನಾಡಲ್ಲಿ ದೋಸ್ತಿ ನಾಯಕರ ವರ್ಕೌಟ್ ಮತ್ತೆ ಫೇಲ್ಯೂರ್ ಆಗಿದೆ. 12ರಲ್ಲಿ 3 ಕ್ಷೇತ್ರಗಳಲ್ಲಷ್ಟೇ ಜೆಡಿಎಸ್ ಬಿಜೆಪಿ ಗೆದ್ದಿದೆ. ಸಚಿವ ಚಲುವರಾಯಸ್ವಾಮಿ ರಣತಂತ್ರಕ್ಕೆ ದೋಸ್ತಿ ಪಡೆ ಉಡೀಸ್ ಆಗಿದ್ದು ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಪಾಂಡವಪುರ 1, ಮಂಡ್ಯದಲ್ಲಿ 2 ಸೇರಿ 3 ನಿರ್ದೇಶಕ ಸ್ಥಾನಗಳಲ್ಲಷ್ಟೇ ಮೈತ್ರಿ ಪಡೆ ಗೆಲುವು ಕಂಡಿದ್ದು ಉಳಿದ 6 ಕಡೆ ಕಾಂಗ್ರೆಸ್ ಗೆದ್ದು ಬಿಗಿದೆ. ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ ಪ್ರಕರಣ ಸಂಬಂಧ ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗದ ಜನರಿಗೆ ಆಕಾಶ್ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ವಂಚಿಸಿದ್ರು. ಇದೀಗ ಇಬ್ಬರನ್ನ ತುಮಕೂರು ನಗರ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ. ಹಾಸನ ಬೋವನಹಳ್ಳಿ ವಿಮಾನ ನಿಲ್ದಾಣ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ವಿರುದ್ಧ ರೈತರು, ಗ್ರಾಮಸ್ಥರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ವಿಮಾನ ನಿಲ್ದಾಣ ಸುತ್ತಲೂ ಬರುವ ಲಕ್ಷ್ಮೀಸಾಗರ, ದ್ಯಾವಲಾಪುರ, ತೇಡಿಹಳ್ಳಿ ಗ್ರಾಮಗಳಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣ ಮಾಡಿ ಕಾಮಗಾರಿ ಮುಂದುವರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಭೂಮಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಹೇಳಿ ರೈತರು ಒತ್ತಾಯಿಸ್ತಾ ಇದ್ದು ರೈತರ ಹೋರಾಟಕ್ಕೆ ಹಾಸನ ಡಿಸಿ ಸತ್ಯಭಾಮ ಕೈಜೋಡಿಸಿದ್ದಾರೆ. ಕಳೆದ 30ರಂದು ಮಾನವ ಹಕ್ಕುಗಳ ಆಯೋಗ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿತ್ತು. ಮಾನವ ಹಕ್ಕುಗಳ ಆಯೋಗದ ಭೇಟಿ ವೇಳೆ ಸಾಕಷ್ಟು ನ್ಯೂನತೆಗಳು ಕಂಡುಬಂದಿತು. ಇದೀಗ ಉಪ ವಿಭಾಗಾಧಿಕಾರಿ ಮೈತ್ರಿ ತಂಡದಿಂದಾಗಿ ನ್ಯೂನತೆಗಳ ಪರಿಹಾರಕ್ಕೆ ಮುಂದಾಗಿದೆ. ಬಸ್ ನಿಲ್ದಾಣದಲ್ಲಿ ಅವಧಿ ಮುಗಿದ ತಿಂಡಿ, ತಂಪಾದಂತಹ ಪಾನೀಯಗಳ ಮಾರಾಟ ಮಾಡ್ತಾ ಇದ್ದನ್ನ ಪತ್ತೆ ಮಾಡಲಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಬಿಸಿ ನೀರು, OPD ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನು ನೀಡಲಾಗಿತ್ತು.